ಭಾರತೀಯ ಜನಗಣತಿ 2027ಕ್ಕೆ ಹಾಸನ ಜಿಲ್ಲೆಯು ಭರ್ಜರಿ ಸಿದ್ಧತೆ ಕೈಗೊಂಡಿದ್ದು ಆಡಳಿತಾತ್ಮಕ ಮಟ್ಟದಲ್ಲಿ ತರಬೇತಿ, ಮಾನವ ಸಂಪನ್ಮೂಲ ನಿಯೋಜನೆ ಹಾಗೂ ತಾಂತ್ರಿಕ ವ್ಯವಸ್ಥೆಗಳ ರೂಪುರೇಷೆಗಳನ್ನು ಪೂರ್ಣಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದ್ದಾರೆ. ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲೆಗಳ ಸಿದ್ಧತೆಗಳ ಸಮಗ್ರ ವಿವರ ನೀಡಿದ ಅವರು, ಜಿಲ್ಲೆಯಲ್ಲಿ ಒಟ್ಟು 26 ಚಾರ್ಜ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, ಮಾರ್ಚ್ 9ರಿಂದ 11ರವರೆಗೆ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು, ವಿಷಯ ನಿರ್ವಾಹಕರು ಹಾಗೂ ತಾಂತ್ರಿಕ ಸಹಾಯಕರಿಗೆ ವಿಶೇಷ ತರಬೇತಿ ನೀಡಲಾಗಿದೆ. ಇದಕ್ಕೂ ಮುನ್ನ ಫೆಬ್ರವರಿ 24ರಿಂದ 27ರವರೆಗೆ ಮೈಸೂರು ಎಟಿಐನಲ್ಲಿ ಪ್ರಧಾನ ತರಬೇತಿದಾರರಿಗೆ ತರಬೇತಿ ನೀಡಲಾಗಿದೆ. ಇನ್ನು ಜಿಲ್ಲಾ ಮಟ್ಟದಲ್ಲಿ ಒಟ್ಟು 78 ಫೀಲ್ಡ್ ಟ್ರೈನರ್ಸ್ಗಳಿಗೆ 2 ಹಂತಗಳಲ್ಲಿ ಮಾರ್ಚ್ 16ರಿಂದ 20ರವರೆಗೆ ತರಬೇತಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದ್ದು, ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಗಣತಿ ಬ್ಲಾಕ್ಗಳ ಗುರುತಿಸುವ ಕಾರ್ಯವು ಪೂರ್ಣಗೊಂಡಿದೆ ಎಂದು ತಿಳಿಸಿದರು. ಜನಗಣತಿ ಕಾರ್ಯಕ್ಕಾಗಿ ಜಿಲ್ಲೆಯಲ್ಲಿ ಒಟ್ಟು 4271 ಗಣತಿ ಬ್ಲಾಕ್ಗಳನ್ನು ರಚಿಸಲಾಗಿದ್ದು, 3969 ಗಣತಿದಾರರು ಹಾಗೂ 734 ಮೇಲ್ವಿಚಾರಕರನ್ನು ಸಿಎಂಎಂಎಸ್ ಪೋರ್ಟಲ್ನಲ್ಲಿ ನೇಮಕ ಮಾಡಲಾಗಿದೆ. ಸಕಲೇಶಪುರದ ಬಸವನಹಳ್ಳಿ ಮತ್ತು ಹಾಸನ ತಾಲೂಕಿನ ಕಂಚಮಾರನಹಳ್ಳಿ ಗ್ರಾಮಗಳಲ್ಲಿ ವಿಶೇಷ ಮಿಲಿಟರಿ ಕ್ಯಾಂಪ್ಗಳನ್ನು ಗುರುತಿಸಲಾಗಿದೆ ಎಂದರಲ್ಲದೆ, ಜನಗಣತಿ ದೇಶದ ಅಭಿವೃದ್ಧಿಗೆ ಮೂಲಭೂತ ಮಾಹಿತಿ ಒದಗಿಸುವ ಮಹತ್ವದ ಪ್ರಕ್ರಿಯೆಯಾಗಿದ್ದು, ಪ್ರತಿಯೊಬ್ಬ ನಾಗರಿಕರು ಸ್ವಯಂ ಗಣತಿಯಲ್ಲಿ ಭಾಗವಹಿಸಿ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇಶಾದ್ಯಂತ ಜನಗಣತಿ 2027ರ ಪ್ರಾರಂಭದ ಒಂದು ಪೂರ್ವ ಸಿದ್ಧತೆಯನ್ನು ಈಗ ನಾವು ಕಾರ್ಯ ಶುರು ಮಾಡಿದ್ದೇವೆ ನಮ್ಮ ಹಾಸನ ಜಿಲ್ಲೆಯಲ್ಲಿ. ಅದರಲ್ಲೂ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡೋದು, ನಾವು ಹೇಗೆ ಪ್ರತಿ ವರ್ಷ ಚುನಾವಣೆಗಳನ್ನು ನಡೆಸ್ತೇವೋ ಆ ರೀತಿಯಾಗಿ ಒಂದು ದಶಕಕ್ಕೆ 10 ವರ್ಷಗಳಿಗೆ ಒಮ್ಮೆ ಜನಗಣತಿಯನ್ನು ಸಹ ನಾವು ನಡೆಸ್ತಾ ಬಂದಿದ್ದೇವೆ. ಈಗ ಇಂದಿನ ಬಾರಿ 2011ರಲ್ಲಿ ಆದ ಜನಗಣತಿ ಈ ವರ್ಷ ಈಗ ಪ್ರಾರಂಭ ಆಗಿದೆ. ಅದರ ಪೂರ್ವ ಸಿದ್ಧತೆ ಕಾರ್ಯ ಈಗ ಭರದಿಂದ ನಡೀತಾ ಇದೆ. ಚುನಾವಣೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು, ದೇಶದ ಪ್ರಜೆಗಳು ತಮ್ಮ ಹಕ್ಕನ್ನು, ತಮ್ಮ ಮತದಾನವನ್ನು ಚಲಾಯಿಸುವುದರ ಮೂಲಕ ತಮ್ಮ ಕರ್ತವ್ಯವನ್ನು ಮೆರೀತಾರೆ. ಹಾಗೆ ಇಲ್ಲಿನೂ ಸಹ ನಮ್ಮ ಸೆನ್ಸಸ್ ಜನಗಣತಿಯಲ್ಲಿ ಜನಗಣತಿ ಕಾಯ್ದೆ 1948ರ ಅಡಿಯಲ್ಲಿ ಇದು ಸಹ ಶಾಸನಬದ್ಧ ಒಂದು ಕರ್ತವ್ಯ. ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಒಂದು ಒಂದು ಪ್ರೇಕ್ಷಣೀಯ ಸ್ಥಳ, ಅದು ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳ. ಸೊ ಅಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ. ತುಂಬಾ ಅದು ಆ ಥರ ಘಟನೆಗಳು ನಡೀಬಾರ್ದು, ಆದರೆ ಪ್ರವಾಸಿಗರಿಗೂ ಮತ್ತು ಸ್ಥಳೀಯರಿಗೆ ಅಲ್ಲಿ ಸ್ವಲ್ಪ ಒಡೆದಾಟ ಮತ್ತು ಸಣ್ಣ ಒಂದು ಘಟನೆ ನಡೀತು. ನಂತರ ನಿಮ್ಮ ಬೆಳವಣಿಗೆಗಳು ನೀವು ನೋಡ್ತಾ ಇದ್ದೀರಿ. ನಾವು ಅದಕ್ಕೆ ಸಹ ಅಲ್ಲಿ ಭೇಟಿಯಾಗಿ ಗ್ರಾಮಸ್ಥರೊಂದಿಗೆ, ಅಲ್ಲಿ ಸುತ್ತಮುತ್ತಿನ ಗ್ರಾಮಸ್ಥರೊಂದಿಗೆ ಒಂದು ಸಭೆಯನ್ನು ಸಹ ನಡೆಸಲಾಗಿದೆ. ಸೊ ಮುಖ್ಯವಾಗಿ ಗ್ರಾಮಸ್ಥರ ಒಂದು ಕೋರಿಕೆ, ಅದು ಒಂದು ಅವರ ತುಂಬ ಧಾರ್ಮಿಕ ನಂಬಿಕೆ ಇರ್ತಕ್ಕಂತಹ ಮನೆ ದೇವರು. ಈ ರೀತಿ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ತುಂಬ ನಂಬಿಕೆಯಿಂದ ಪೂಜೆ ಸಲ್ಲಿಸುವ ಸ್ಥಳ ಆಗಿದೆ. ಆದರೆ ಪ್ರವಾಸಿಗರು ಅಲ್ಲಿ ತುಂಬ ಗಲಾಟೆ ಮತ್ತು ದಾಂಧಲೆ ಮತ್ತು ತೊಂದರೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಅವರ ದೂರಾಗಿತ್ತು ನಾವು ಆಲಿಸಿದಾಗ. ಮತ್ತು ದೂರು ಸಹ ನಮಗೆ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲಿಸಲಾಗಿ ನಾವು ಈಗ ಗ್ರಾಮಸ್ಥರು, ಅಲ್ಲಿನ ಸುತ್ತಮುತ್ತ ಅಲ್ಲಿನ 9 ಗ್ರಾಮದ ಒಕ್ಕಲು ಅವರನ್ನೆಲ್ಲ ಒಂದು